ಒಂದು ತಿಂಗಳ ನಂತರ ಕಾವೇಳ ಮೋಸರ್ತು ಸೋಮೇಳ ಜೊತೆ ಹೊಸ ಜೀವನ ಶುರು ಮಾಡಲು ಬರುತ್ತಿದ್ದ ಅರುಣನಿಗೆ ಆಕ್ಸಿಡೆಂಟ್ ಆಯಿತು. ತುಂಬ ಬ್ಲಡ್ ಲಾಸ್ ಆಗಿರೋದ್ರಿಂದ ಕೋಮಕ್ಕೆ ಹೋಗಿದ್ದ ಅರುಣ್ ಚಿಕಿತ್ಸೆಯ ನಂತರ ಹೋಗು, ನಾನು ಇಲ್ಲಿ ಇರ್ತೀನಿ. ಹೋಗಿ ಮತ್ತೆ ಆಚರಣೆ ಊಟ ಮಾಡ್ಕೊಬರೋಕು. ಮಾವ ಮಾಡ್ತೀನಿ, ಸುಮ್ಮನಿರಿ ಮಾವ. ಡಾಕ್ಟ್ರು ಏನಂದ್ರವ? ಡಾಕ್ಟ್ರು ಇವತ್ತು ನಾಳೆಗೂ ಜ್ಞಾನ ಬರ್ತದೆ ಅಂದ್ರೆ ಕಣ್ಮವ. ಆಯಿತು, ಬಾ ಊಟ ಮಾಡ್ಬಾ. ನಾನು ಇಲ್ಲಿ ಇರ್ತೀನಿ, ಜ್ಞಾನ ಬಂದು ನಾನು ಹೇಳ್ತೀನಿ. ಹೋಗಿ ಊಟ ಮಾಡೋಗು. ಮಾವ ನಾನು ಇಲ್ಲೇ ಇರ್ತೀನಿ ಕಣ್ಮವ, ಪ್ಲೀಸ್ ಕಣ್ಮವ. ಬಾ ಮಗ, ನಡಿ ಊಟ ಮಾಡಿ, ನಡಿ ನಡಿ. ನಿಮ್ಮ ಮತ್ತೆ ಅಲ್ಲದೆ ಹೋಗಿ ಊಟ ಮಾಡೋಗು. ನಿಮ್ಮ ಮತ್ತೆ ಊಟ ಮಾಡ್ತಾವಳೆ. ಮಾವ ನಾನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಬರ್ತೀನಿ, ನೋಡೋದ ಎಚ್ಚರ ಅದಾರ ಹೆಂಗೋ. ನೋಡು, ಎಚ್ಚರ ಆದ ತಕ್ಷಣ ನಾನೇ ಬಂದು ಕರಿತೀನಿ, ಸರಿಯಾ? ಹೋಗು. ನೀನು ಒಂದು ತಿಂಗಳಿಂದ ಯಾವಾಗ ಊಟ ಮಾಡಿಲ್ಲ, ಏನಿಲ್ಲ. ಕಣ್ಣೆಲ್ಲ ಹೊಳಿಕೋ ಕುಂತವೆ. ಮನೆಗಾರು ಹೋಗಿ ಒಂದು 2 ದಿವಸ ರೆಸ್ಟ್ ತಗೋಬೋವ ಅಂದ್ರೂ ಕಾಯ್ಕೊಂಡೆ ಕೂತಿದ್ಯಲ್ಲವ ನೀನು. ಹೋಗು ಹೋಗು, ಹೊಟ್ಟೆ ತುಂಬ ಊಟನಾರು ಮಾಡು ನಿಮ್ಮದೇಗಿ. ಕಣ್ಣು ತುಂಬ ನಿದ್ದನಾರು ಇಲ್ಲ, ಹೊಟ್ಟೆ ತುಂಬ ಊಟನಾರು ಮಾಡಗವ. ಅವ್ನು ಎಚ್ಚರಾದ್ಮೇಲೆ ನಾನೇ ಕರಿತೀನಿ, ಹೋಗು. ಆಯ್ತು ಮಾವ, ಕರಿಬೇಕು. ಕರಿತೀನಿ, ಓಲಾ ಹೋಗಿ ಕರಿತೀನಿ. ಗರ್ದ್ರ ಬಡ್ಡಿ ಐದ್ನೆ, ಇಂಥ ಪ್ರೀತಿ ಮಾಡೋ ಹುಡುಗಿ ಅರ್ಥ ಮಾಡ್ಕೊಳ್ದಾನಿಯಾ? ನರ್ಕ ಕೊಟ್ಬಿಟ್ಟಲ್ಲ, ಅಯ್ಯೋ ಕರ್ಮ. ಅಣ್ಣ ಹುಷಾರಾಗಿದ್ದಾರ? ಗಡ್ಬವ್ವ ಬಾ. ಡಾಕ್ಟ್ರು ಏನಂದ್ರಣ್ಣ? ಅದೇ ಇವತ್ತು ನಾಳೆ ಜ್ಞಾನ ಬರ್ಬೋದು ಅಂತ ಹೇಳಿದಾರಂತೆ. ಈಗ ಬಂದಿರಂತೆ ಡಾಕ್ಟ್ರು. ಸೌಮ್ಯಂಗಂದು. ಸೋಮೆ ಎಲ್ಲಿದ್ದಾಳು? ಅಲ್ಲ ಆಚೆಲಿ ಅಲ್ಲಿ ಕುಂತವಳೆ, ಅಲ್ಲಿ ಆಚೆಲಿ ಇಲ್ಲಿ ವಾಶ್ನ ಅಂದ್ಬಿಟ್ಟು ಹಾಸ್ಪಿಟ್ಲ್ ಒಂಥರ ಪೆನಲ್ ವಾಶ್ನ ಅಂದ್ಬಿಟ್ಟು ಅಲ್ಲಿ ಆಚೆಗೆ ಹೋದ್ಲು ಊಟ ಮಾಡೋಕ್ಕೆ. 10 ದಿವಸ ಅಲ್ಲಿ ಊಟ ಮಾಡ್ತಾವ್ರೆ. ಹೋಗವ ಊಟ ಮಾಡು. ಬರ್ಲಿಲ್ವ ಅವನು ಗಂಡ? ಬರ್ನಿಲ್ವವ? ಇಲ್ಲ ಕಣ್ಣ ಅಣ್ಣ, ಬರ್ತೀನಿ ಹೋಗಿರು ಅಂದ್ಬಿಟ್ಟು ಯಾರಿಗೋ ದುಡ್ಡು ಕೇಳಿದ್ರು, ಇಸ್ಕ ಬರ್ತೀನಿ ಅಂದ್ಬಿಟ್ಟು ಉಳ್ಕೊಂಡ್ರು. ನೀವು ದುಡ್ಡು ಕೊಡ್ಲಿಲ್ಲ ಅಂತಿದ್ವಾ? ಯಾಕೆ ದುಡ್ಡು ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲ? ಸಾಲ ಮಾಡಿ ದುಡ್ಡು ತಂದು ಕೊಡ್ಬೇಕು ಅಂತಂದಿದ್ದಾವ. ಅಷ್ಟೋ ಇಷ್ಟೋ ಪಾಪ ಮಾಡಬೇಡ್ದಣ್ಣ, ನೀವು ಆ ಪಾಟಿ ಖರ್ಚು ಮಾಡಿದ್ದೀರಿ ಒಂದು ತಿಂಗಳಿಂದನೂ. ನಾವು ಅಷ್ಟೋ ಇಷ್ಟೋ ಆದಷ್ಟುನಾರು ಕೊಡ್ಬೇಕಲ್ವಾ? ದುಡ್ಡು ಹೆಂಗಾರಲ್ಲಿ ಇವತ್ತಲ್ಲ ನಾಳೆ ಸಂಪಾದನೆ ಮಾಡ್ಕೋಬೋದು. ಹೆಂಗೋ ಸದ್ಯಕ್ಕೆ ಹುಷಾರ ಆದ್ರಲ್ಲ ಅಷ್ಟೇ ಸಾಕು. ಓಮ್ಯಾ ಹಂಗೆ ನೋಡ್ಕೊಂಡಳೆ ಕಣ್ಮಗ, ಹಂಗೆ ನೋಡ್ಕೊಂಡ್ಲು. ಮತ್ತು ನನ್ನ ಸ್ವಾಸೆ ಆಗಿರೋದಕ್ಕೆ ಬದುಕಿಸ್ಕೊಂಡ್ಲು. ನನ್ನ ಮಗನ ಇಲ್ಲ ಅಂದಿದ್ರೆ ಬೇರೆಯವರಾಗಿದ್ದರೆ ಯಾವುದೇ ಕಾರಣಕ್ಕೂ ಇರ್ತಿದ್ದಿಲ್ಲ. ರಕ್ತ ಸೋರೋಗಿ ರಕ್ತ ಕೊಟ್ಟು ಉಳಿಸ್ಕೊಂಡ್ಲು ಕಣವ. ಅಂತ ದೇವ್ರಂತವಳು ದೇವ್ರಂತ ಇರ್ತೀಯ, ಇವನು ನೆಮ್ಮದಿ ಕೊಡಲಿಲ್ಲ. ನೋಡದ ಇನ್ಮೇಲಾರೇ ಅರ್ತ್ಕೊಂಡು ಇಷ್ಟೆಲ್ಲ ಆದಮೇಲೆ ಅರ್ತ್ಕೊಂಡಾನ ಹೆಂಗೆ ಅಂತ. ಆ ಬಡ್ಡಿ ಹೆಣ್ಣು ತಿರುಗಿ ನೋಡಿಲ್ವಲ್ಲ? ತಿರುಗಿ ನೋಡೋಣ ಅಲ್ವ ಪರ್ಗುಸಟ್ಟಿ, ತಿರುಗಿ ನೋಡೋಣ. ಕಿತ್ಕೊಂಡು ತಿಂದೋಳ ದುಡ್ಡ ಚೆನ್ನಾಗಿ, ಸಂಬಳ ಬರೋ ದುಡ್ಡೆಲ್ಲ ನೂರಿಗೆ ಕಿತ್ಕೊಂಡು ತಿಂದವಳ ಅಂತಲ್ಲ. ಲೋಪರ್ ಮುಂಡೆ 1 ರೂಪಾಯಿನೂ ವೈದ್ಯರು ಮಡಿಕೊಳಕ್ಕೆ ಬಿಟ್ಟಿಲ್ವಂತಲ್ಲ. ನಮ್ಮ ಬುದ್ಧಿ ನಮ್ಮ ಕೈಲಿದ್ರೆ ಯಾರು ಏನೂ ಮಾಡೋಕ್ಕಿಲ್ಲ ಅಣ್ಣ. ನಮ್ಮ ಬುದ್ಧಿಗಳು ನಮ್ಮ ಕೈಲಿ ಇಲ್ದವದಾಗಲಿ ಹಿಂಗೆಲ್ಲ ಆಗೋದು ಕನ್ನಡ. ನೀವೇನಾರು ಅನ್ಕೊಳ್ಳಿ. ನಿಜ ಕಣ್ಮಗ, ನಿಜ ನಿನ್ನ ಮಾತು. ನಿಜವಾಗ್ಲೂ ನಿನ್ನ ಸತ್ಯನೇ ಹೇಳ್ತಾಯಿದ್ದೀನಿ. ನೀನು ಏನು ಮಾಡಿ ಮಗ, ನಿಜವಾಗ್ಲೂ ಬೇಜಾರಾದಂಗೆ ಆಗ್ಬಿಟ್ಟದೆ ಕಣ್ಮಗ. ಒಂಥರ ಏನು ಮಾಡಬೇಕು ಅನ್ನೋದು ತಲೆನೇ ಓಡ್ದಂಗೆ ಆಗೋದೆ. ಎದ್ದೇನಾರೇ ನಾನು ಎತ್ತಿ ಬೇಕು ಅಂತ ಅವನಿಗೆ ಮುನ್ಸಲು ಹುಡ್ತಾ ನನ್ನ ಮಗಳ ಇರ್ಸಾಟ ಇಲ್ಲ ಅಂದರೆ ಅಣ್ಣ ದೇವ್ರಣಗೂ ಹೊಂಟೋಯ್ತೀವಿ ಕನ್ನಡ, ಹೊಂಟೋಯ್ತೀವಿ. ನನ್ನ ಮಗಳು ಒಂದು ಸುಳಿ ಬಿಟ್ಕೊಡ್ಲಿಲ್ಲ. ಒಂದು ಸುಳುವ ಹಿಂಗೆ ಮಾಡ್ತಾನೆ ಹಿಂಗೆ ಬಿಡ್ತಾನೆ ಅಂತ ಹೇಳಿಲ್ಲ ಪಾಪ. ನನ್ನ ಮಗಳು ನೋವು ತಿನ್ಕೊಂಡು ವನವಾಸ ಹೋಗ್ತದೆ ನನ್ನ ಮಗ. ಏನೋ ಒಟ್ಟಿಗೆ ಅಚ್ಚುಕಟ್ಟಾಗಿ ಹುಷಾರ ಆಗ್ಬಿಟ್ಟು ಏನಾರು ಒಂದು ಒಳ್ಳೇದು ಕೆಟ್ಟದು ಹೇಳ್ಬಿಟ್ರೆ ಸಾಕು ಕನ್ನಡ. ಇರ್ಸ್ಕೊತೀನಿ ಇರ್ತೀಯ ಅಂದರೆ ಇರ್ಸ್ಕೊಳ್ಳಿ, ಇಲ್ವಾ ಬೇಡ ಅಂದರೆ ಬೇಡ ಕನ್ನಡ ಅಷ್ಟೇ. ಆಯಿತು ಸುಮ್ಮನಿರವ, ಅಷ್ಟೊಂದು ಮನ್ಸು ನೋವು ಮಾಡ್ಕೊಬೇಡ, ಸುಮ್ಕಿರು. ಈಗ ನೀನು ಒಬ್ಳಿಗೆ ಬೇಜಾರಿಲ್ಲ, ನಮಗೂ ಬೇಜಾರದೆ. ಮದುವೆಟಿಂದ ಆಗ್ಬಿಡದೆ ನೋಡ್ರಿ, ಹಂಗೆ ಓಡೋದ ಇವು ನೋಡ್ರಿ ಹಿಂಗೆ ಮಾಡ್ದ ಅನ್ಕೊಂಡು ನಮ್ಗೆ ನೋವು ಇಲ್ವಲ್ಲ? ಹೇಳ್ತೀಯಲ್ಲ ನೀನು, ನಮಗೂ ಬೇಜಾರದೆ ಕಣವ. ಏನು ಮಾಡಿಯೇ ಬೇಜಾರು ಮಾಡ್ಕೊ ಕೂತ್ಕೊಂಡ್ರೆ ಸರ್ ಬಂದದ? ಸರಿ ಆಗೋ ಲೆಕ್ಕಾಚಾರ ಬೋವಾ? ಅಯ್ಯೋ ಏನು ಸರಿ ಆದದ ಏನೋ ಅಣ್ಣ, ಬಿಡೋಣ ಸುಮ್ಮನೆ. ತಲೆ ಕೆಡ್ಸ್ಕೋಬೇಕು. ಎಷ್ಟು ಇದು ಮಾಡಿದ್ರು ಅಷ್ಟೇ, ಎಷ್ಟು ಮಾತಾಡಿದ್ರು ಏನು ಉಪಯೋಗ ಇಲ್ಲ. ಅವ್ರ ಆತ್ಮದಲ್ಲಿ ಹುಟ್ಟಬೇಕು. ನನ್ನ ನಂಬಿ ಬಂದವಳೆ ಅನ್ನೋದನ್ನ. ನನ್ನ ಮಗಳು ಏನು ಕರ್ಮ ಮಾಡಿದ್ಲು ಏನೋ ಬುಡಿಯತ್ತಾಗೆ ಇರೋಳೊಬ್ಬಳು ಮಗಳನ್ನ ಅಚ್ಚುಕಟ್ಟಾಗಿ ಸೇರ್ಸೋಕ್ಕಾಗಿವಲ್ಲ ಅನ್ನೋದು ಅದೇ ಒಂದು ಮನ್ಸಿಗೆ ನೋವು ಆಗೋಯ್ತು ನನಗೆ ಅತ್ತಾಗೆ. ಹೆಂಗೋ ಬೆಂಗಳೂರಲ್ಲಿ ಅದೇ ಗಂಡು ಅಚ್ಚುಕಟ್ಟಾಗಿ ನೋಡ್ಕೊತಾನೆ ಅಂತ ಕನ್ಸು ಕಾಣ್ತಾ ಕುಂತಿದೆ. ಈ ಥರ ಆಯ್ತದೆ ಅಂತ ಯಾವತ್ತೂ ಅನ್ಕೊಂಡಿದ್ದಿಲ್ಲ ನಾನು. ಆಯಿತು ಸುಮ್ಮನಿರವ, ನಾವೇನವ ಮಾಡವ? ನಮ್ಮ ಕೈಲಿದ್ದದ ಬಡಿಯಕ್ಕಳು ಹಿಂಗೆಲ್ಲ ಬುದ್ಧಿ ಕಲೀರಿ ಅಂತ ಹೇಳಿದ್ವವ. ಆ ಬಡಿದ ನೋಡ್ರ ಅವ್ನು ಹಂಗೆ ಮದುವೆಟಿಂದಾನೆ ಉಳೋದ. ಏನು ಮಾಡಿಯೇ? ಸರಿ ಅಣ್ಣ ನೋಡ್ತೀನಿ ತಡೀರಿ ಅವ್ರನ್ನ, ಸೋಮ್ಯನ್ನು ಅದಕ್ಕೆ. ಆಯಿತು ಕಣವ, ಹೋಗಿ ನೋಡಲ್ವಾ ಇದ್ದಾರೇನು. ಊಟ ಮಾಡು ಸೌಮ್ಯ, ಊಟ ಮಾಡು. ಸಾಕು ಕಣತೆ. ಅಲ್ಲ ಇನ್ನೂ ಆಗೋದು ಕೈನೇ ಹಾಕಿಲ್ಲ ಊಟ ಮಾಡೋದು. ಯಾಕಂಗೆ ಆಡ್ತಾ ನೀನು? ಊಟ ಮಾಡವ ಸಾಕು. ಊಟನೇ ಸೇರಾಕಿಲ್ಲ ಕಣತ್ತೆ ನನಗೆ. ಕರೆಕ್ಟ್ ಟೈಮ್ ಇದ್ದಿಲ್ಲ. ಇನ್ನೇನವ ಮನೆಗೆ ಹೋಗು ಹೆಸರಾದ್ಮೇಲೆ ಬೇಕಾದ್ರೆ ಬರುವೆ, ಹೇಳಿ ಕಳಿಸ್ತೀನಿ, ಫೋನ್ ಮಾಡ್ತೀನಿ. ಹೋಗು ಮಗ. ಇಲ್ಲ ಕಣತೆ, ಇಲ್ಲ ಅವ್ನು ಬಿಟ್ಬಿಟ್ಟು ನಾನು ಹೆಂಗೆ ಹೋಗೋಣ ಮನೆಗೆ ಇರ್ತೀನಿ. ಇಲ್ಲೇ ಪಾಪಿ ಮುಂಡೆ ಮಗ ಯಾವ ಕೆಲಸ ಮಾಡಿದ್ನವ, ಯಾವ ಕೆಲಸ ಮಾಡೋದ ತೊಡಗಲ್ಲ ನನ್ನ ಮಗ. ಲೋಪ ನನ್ನ ಮಗ ಒಂದೇ ಮೋಸ ಮಾಡ್ಬಿಟ್ನಲ್ಲ, ಒಂದೇ ಮೋಸವ. ನೀನಂತ ಬಂಗಾರದಂತ ತೊಳ್ಕೊಟ್ಟ ಇರೋಕ್ಕೆ ಯೋಗ್ಯತೆ ಇಲ್ವಲ್ಲ ನನ್ನ ಮಗನಿಗೆ. ಲೋಪ ನನ್ನ ಮಗನಿಗೆ, ಕಿತ್ತು ನನ್ನ ಮಗನಿಗೆ. ಗುಡಿಯತ್ತೆ ಬೈಬೇಡಿ ನೀವು. ಇಲ್ಲಿದ್ದೀರಾ ಬಾಲೆ ಕುತ್ಕೊಳ್ಳೋ ಜನಕಿ. ಅಯ್ಯೋ ಏನಲ್ಲಿ ಪೆನಲ್ ವಾಸನ ಉಣ್ಣಕ್ಕಾಕಿಲ್ಲ, ಅದಕ್ಕೆ ಈಚೆ ಬಂದಕತ್ ಬಾ ಕುತ್ಕೋ. ಅವ್ವ ಊಟ ಮಾಡ್ಬಾ.
ಬೇಡ ಬೇಡ ಮಾಡ್ಕೊ ಬಂದೆ ಕಂದ್ಬಿಡು. ಅವ್ನು ಬಂದ ನಮಗ ಇಲ್ಲ ಕನಕ್ಕೆ ಯಾರಿಗೋ ದುಡ್ಡು ಕೇಳಿದ್ರು ಇಸ್ಕೊ ಬರ್ತೀನಿ ಅನ್ಕೊಂಡು ಉಳ್ಕೊಂಡ್ರು. ನಿಮ್ಮ ದುಡ್ಡು ಕೇಳೋದ್ವಾ ಇದಕ್ಕೆ ಸುಮ್ಕುತ್ಕೊ. ಸಾಲ ಸೋಲ ಮಾಡ್ಕೊಂಡು ನಳ್ಳಕಂಗಾರ್ತಾ ಇದ್ದೀರಾ? ಸುಮ್ಕಿರ್ಲಿ. ಸುಮ್ಕಿರೋದಕ್ಕೆ ಒಂದು ತಿಂಗಳಿಂದನೂ ಆ ಪಾಟೆ ಖರ್ಚು ಮಾಡಿದ್ದೀರಿ. ಇರೋ ಬರೋ ಒಡವೆಗಳೆಲ್ಲ ಮಡಗ್ಬಿಟ್ಟು ಅಷ್ಟೊಂದು ಖರ್ಚು ಮಾಡಿದ್ದೀರಿ. ತಿರ್ಗಾ ಎಲ್ಲಿ ಬಂದು ನಮ್ಮ ಆದಷ್ಟು ಹುಸಿನಾರು ಕೊಡಬೇಡ್ದೆ ಹಂಗನ್ಬಿಟ್ಟು ಯಾರಿಗೊಂದು 50,000 ರೂಪಾಯಿ ದುಡ್ಡು ಕೇಳಿದ್ರು. ಇವತ್ತು ಕೊಡ್ತೀವಿ 12 ಗಂಟೆ ಅದಕ್ಕೆ ಅಂದರು. ಇಸ್ಕೊಂಡು ನೀನು ಕೊಟ್ಟಾಗ ಬಪ್ಪ 12 ಗಂಟೆ ಅಂದರೆ ಅದೆಷ್ಟು 3 ಗಂಟೆ ಮಾಡೋರು 4 ಗಂಟೆ ಮಾಡೋರು. ನಾನು ಹೋಯ್ತೀನಿ ನೀನು ಬನ್ನಿ ಅಂದ್ಬಿಟ್ಟು ಬಂದೆ. ದುಡ್ಡು ಅದಕ್ಕೆ ಸುಮ್ಕಿರಿ. ಯಾರಿಗೋ ಹೇಳಿದ್ರು ಇವರೇ ಇಸ್ಕೊಬಂದವ್ರೆ ಕತೆ ಈಗ ಡಿಚೇಡ್ ಮಾಡಿದ್ರೆ ಬೇಕಲ್ವ 2 ಲಕ್ಷ ಗಂಟೆ ಕಟ್ಟಬೇಕು. ಒಂದು ತಿಂಗಳಿಂದ ಬೆಡ್ ಚಾರ್ಜು ಅದು ಇದು ಅಂದ್ಕೊಂಡು 2 ಲಕ್ಷ 3 ಲಕ್ಷನೇ ಆದದಂತೆ ಬರೀ ಬೆಡ್ ಚಾರ್ಜೆ ಪೆಸಲ್ ಹೊರಡು ಅಂದ್ಕೊಂಡು. ಅಯ್ಯೋ ಅದಕ್ಕೆ ಅದು ಯಾರಿಗೋ ದುಡ್ಡು ಹೇಳ್ಕೊಂಡು ಇಸ್ಕೊಬಂದವ್ರೆ ಸುಮ್ಕಿರು. ತೊಡಗಾಲ್ ಮುಂಡೆ ತಿರ್ಗಿ ನೋಡಿಲ್ವಲ್ಲ ಒಪ್ಪರ್ ಮುಂಡೆ ಅವಳು ಮಾಡ್ಕೊಂಡಿದ್ದಂತಲ್ಲ ಅವಳು ತಡ ಕಿತ್ಕೊಂಡು ತಿರ್ಕೊಂಡು ಈಗ ಯಾಕೆ ಬಂದಳು ಬಂದಳು ಒಪ್ಪರ್ ಮುಂಡೆ. ಅವ್ರದ್ದೇನು ತಪ್ಪಿದದು. ಈ ನನ್ನ ಮಗನಿಗೆ ಜ್ಞಾನ ಇರಬೇಕಾಗಿತ್ತು. ನಮಗೆಲ್ಲ ಯಾಕೆ ಬೇಕು ಅಂತ ಸವಸ ಇಲ್ಲವ ಅಂತ ಇವನು ತಪ್ಪು ಕತ್ತಾಕು. ನಮ್ಮಲ್ಲೇ ತಪ್ಪಿಟ್ಕೊಂಡು ಅವ್ರಿಗೆ ಯಾಕೆ ಮಾತಾಡಂಗಿದ್ದದು. ಏನಾರು ಮಾಡ್ಕೊಂಡು ಆಡ್ಬಿದ್ದೋಗ್ಲು ಹಾಕ್ರಕ್ಕೆ ಒಡ್ಗೆ ನನ್ನ ಮಗಳು ಭಾಳ ಹಾಳಾಯ್ತು ಅಷ್ಟೇ ಕತೆ. ಸುಮ್ಮನಿರವ ಈಗ ಏನಾಯ್ತು ಅಂತ ಹಿಂಗೆ ಆಡ್ತಾ ಇದ್ದೀನಿ ನೀನು. ಏನಾಗಬೇಕವ ನೀನು ಮೊದಲೇ ಹೇಳ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗಂಗೆಲ್ಲ ಸುಮ್ಮ ಕೂತ್ಕಡೆ ಮಗ. ನೀನು ಎಲ್ಲಕ್ಕಿಂತ ಹೆಚ್ಚು ಹಿಂಗೆಲ್ಲ ನಡ್ಕೊತಾವನೆ ಹಿಂಗೆ ಅವಳನ್ನ ಹಿಂಗೆ ಮಾಡ್ಕೊಂಡವನೆ ಅಂತ ನೀನು ಒಂದು ಮಾತು ಹೇಳಿದ್ರು ನನಗೆ ಗಂಟೆಲಿ ಇರ್ತಿದ್ದಿಲ್ಲ. ನಾನು ಕರ್ಕೊಂಡು ಹೊಂಟೋಗೋನು ನಾನು ಊರಿಗೆ. ನಾನು ಎಲ್ಲೋ ಅಚ್ಚುಕಟ್ಟಾಗಿದ್ದಾಳೆ ನನ್ನ ಮಗಳು ಬಂದು ಕರ್ಕೊಬತ್ತಿದ್ನಲ್ಲ ಎಲ್ಲೋ ಆಸೆಗಿದ್ದಾನೇನೋ ಅಂದ್ಕೊಂಡಿದ್ದೆ ನಾನು. ಈ ಥರ ಆಯ್ತದೆ ಅಂತ ಕನ್ಸು ಮನ್ಸಲ್ಲ ಅಂದ್ಕೊಂಡಿದ್ದಿಲ್ಲ. ಅಯ್ಯೋ ನಾವು ಏನು ಮಾಡವ ಜನಕಿ, ನಾವು ಏನು ಮಾಡವ ಹೇಳು. ಅಚ್ಚುಕಟ್ಟಾಗಿ ನೋಡ್ಕೋಬೇಡ ಅಂತ ಹೇಳಿದ್ವ ನಾವು. ಈ ಕೆಲಸ ಮಾಡ್ತಾನೆ ಅಂತ ಯಾರು ಕಂಡಿದ್ದರು? ಯಾವಾಗಲೂ ನಾವು ಒಂದು ಗುರ್ತನು ಕಾಣಕನವ ಹಿಂಗೆ. ಅಲ್ಲಿ ಬಂದ್ರು ಒಂದು ಫೋನಲ್ಲಿ ಮಾತಾಡ್ತಿದ್ದಿಲ್ಲ. ನಮ್ಮ ಮುಂದ್ಗಡೆ ಏನಿಲ್ಲ. ನಮ್ಮ ಮುಂದ್ಗಡೆ ಫೋನಲ್ಲೋ ಮಾತಾಡಿರಾರೆ ಪತ್ತೆ ಮಾಡ್ಕೊಬೋದಾಯ್ತು ಈ ಕೆಲಸದಲ್ಲಿದ್ದಾನೆ ಇವನು ಅಂತ. ಯಾವುದೂ ಇಲ್ಲ. ನಾವೇನೋ ಮಾಡವ ಏನೂ ಮಾಡೋಂಗಿಲ್ಲ ಬಿಡಿ. ನಮ್ಮ ಮಗಳು ಹಣೆ ಬರ ಅಷ್ಟೇ, ಏನು ಮಾಡೋಂಗಿಲ್ಲ. ಇನ್ನೇನು ಮಾಡೋಂಗಿಲ್ಲ. ಅದು ಸುಮ್ಮನಿರವ ಆಯಿತು ಸುಮ್ಮನಿರು. ಸೌಮ್ಯ 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 ನನ್ನ ಸಂಸ್ಬಿಡು ಸೌಮ್ಯ, ನನ್ನ ಸಂಸ್ಬಿಡು. ನನ್ನಿಂದ ನಿನಗೆ ತುಂಬ ಮೋಸ ಆಗಿದೆ. ನನ್ನ ಸಂಸ್ಬಿಡು. ಮುಗ ಮುಗ ಲ ಸೌಮ್ಯ ಸೌಮ್ಯ ಮುಗ ಮುಗ ಮಾವ ಮುಗ ಅವನಿಗೆ ಗ್ಯಾರ ಬತ್ತು. ಸೌಮ್ಯ ಸೌಮ್ಯ ಅಂತ ಕನ್ವರ್ಸ್ತಾವನೆ. ಮಾವ ನಿಜ ಹೇಳ್ತಾ ಇದ್ದೀರಾ ನೀವು? ಮುಖನವ ನಿಜವಾಗ್ಲೂ ಹೆಂಗೋ ನೀನು ಪಟ್ಟು ಒಂದು ತಿಂಗಳಿಂದ ನಾನು ಕಷ್ಟಪಟ್ಟಿದ್ಕೆ ಇವತ್ತು ಪ್ರತಿಫಲ ಸಿಕ್ಬಿಟ್ಟು ಕಣ್ಮಗ. ಬಾ ಬಾ. ಹುಷಾರಾಗಿದ್ದಾರೆ ಹಂಗಾರೆ? ಸೌಮ್ಯ ಸೌಮ್ಯ ಅಂತ ಕನ್ವರ್ಸಿದ್ನಲ್ಲ ಡಾಕ್ಟ್ರಿಗೆ ಬಿಟ್ಟು ಬಂದೆ. ಅವರು ಚೆಕ್ ಮಾಡ್ತಾವ್ರೆ. ಬನ್ನಿ ಈಗ ಬನ್ನಿ ಹೋಗದ. ಸರಿ ನಡೀರಿ ನಡೀರಿ. ಊಟ ಮಾಡ್ಕವ ಊಟ ಮಾಡ್ಕೋ. ಬಾ ಕೈ ತುತ್ತ ಕೆಲ್ಸಿ ಊಟ ಮಾಡ್ಕೊಬಿಟ್ಟು ಬಾ. ಬೇಡ ಮಾವ ಆಮೇಲೆ ಊಟ ಮಾಡ್ತೀನಿ. ನಂಗೆ ಹೊಟ್ಟೆ ತುಂಬ್ದಂಗಾಯ್ತು. ಹೆಂಗೋ ಅವ್ರು ಹುಷಾರಾದ್ರಲ್ಲ ನನಗೆ ಅಷ್ಟೇ ಸಾಕು ಮಾವ. ನಾನು ಆಮೇಲೆ ಬೇಕಾದ್ರೆ ಊಟ ಮಾಡ್ತೀನಿ ನಡೀರಿ. ಊಟ ಮಾಡ್ಕೊಬಾ ಮಗ. ಕೈ ನಿನ್ಸ್ಬೇಡ. ಊಟ ಮಾಡ್ತಾರದು ಯಾಕೆ ನಿನ್ಸಿಯೇ? ಬಾ 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 ಹೆಂಗೋ ಎಚ್ಚರಾಗಂದ್ರೆ ಬಾ. ಇಲ್ಲ ನಂಗೆ ಊಟ ಬೇಡ. ನಾನು ಮೊದಲು ಅವ್ರು ನೋಡಬೇಕು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.